ಜನರ ಲೈಫ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೋಗುತ್ತೆ. ಯಾಕೆ? ಕರ್ನಾಟಕ ಜನರ ಜೇಬಿಗೆ ಕತ್ತರಿ ಬೀಳೋದಕ್ಕೆ. ಮೊದಲಿನ ತರ ಇರಲ್ಲ ಮಾಮೂಲಿ ಲೈಫ್. ಜಾಲಿಯಾಗಿ ನಾವು ಜಾಲಿ ಅಂತ ಲೈಫ್ ಲೀಡ್ ಮಾಡ್ತಾ ಇದ್ವು, ಅದೆಲ್ಲದಕ್ಕೂ ಇದೀಗ ಕತ್ತರಿ ಆಗ್ತಾ ಇದೆ ಸರ್ಕಾರ. ಪ್ರತಿಯೊಂದರ ದರವನ್ನ ಏರಿಕೆ ಮಾಡಿ ಜನರ ಜೇಬಿಗೆ ಕತ್ತರಿ ಹಾಕುವಂತ ಕೆಲಸಕ್ಕೆ ಮುಂದಾಗಿದೆ. ಮೊದಲಿನ ತರ ಇರೋದಿಲ್ಲ ಮಾಮೂಲಿ ಲೈಫ್. ಕರೆಂಟು ಜಾಸ್ತಿ, ಹಾಲು ಜಾಸ್ತಿ, ಲೈಫ್ ಕಂಪ್ಲೀಟ್ ಬರ್ಬಾದ್. ಕಸಕ್ಕೂ ಕೊಡಬೇಕು ಮತ್ತಷ್ಟು ಕಾಸು. ನಾಳೆಯಿಂದ ಜನಸಾಮಾನ್ಯರಿಗೆ ಹಾಲಿನ ದರ ಏರಿಕೆಯ ಬರೆ. ಬಸ್, ಮೆಟ್ರೋ, ವಿದ್ಯುತ್ ಬಳಿಕ ಕೆಎಂಎಫ್ ನಂದಿನಿ ಹಾಲಿನ ದರ. ಇದೀಗ ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರೈತರಿಗೆ ಇದರಿಂದ ಅನುಕೂಲ ಆದರೂ ಗ್ರಾಹಕರಿಗೆ ಇದೊಂದು ಬರೆ ಅಂತ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಲೆ ಏರಿಕೆಯ ಬಿಸಿಯಲ್ಲಿ ಜನರ ಬದುಕು ಇದೀಗ ಬೇಯ್ತಾ ಇದೆ, ಕುದೀತಾ ಇದೆ. 2 ವರ್ಷದಲ್ಲಿ ಏನೆಲ್ಲ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಲಿನ ದರ 2 ಬಾರಿ ಏರಿಕೆ ಆಯಿತು, ಒಟ್ಟು 6 ರೂಪಾಯಿ ಏರಿಕೆ ಆಯಿತು. ಅದರ ಜೊತೆಗೆ ಮೆಟ್ರೋ ಟಿಕೆಟ್ ದರ ಇದೆಯಲ್ಲ, ಅದು 50%ಗಿಂತ 60% ಏರಿಕೆಯನ್ನು ಕಂಡಿದೆ. ಇನ್ನು ವಿದ್ಯುತ್ ದರ ಯೂನಿಟ್ಗೆ 36 ಪೈಸೆ ಏರಿಕೆ ಆಗಿದೆ. ಎಲ್ಲಿ ಹೋಗಿ ಬದುಕೋದು ನಾವು ಜನಸಾಮಾನ್ಯರು ಅಂತ ಹೇಳಿ ಜನರು ಸರ್ಕಾರಕ್ಕೆ ಹಿಡಿ ಶಾಪ ಆಗ್ತಾ ಇದ್ದಾರೆ. ಬಸ್ ಟಿಕೆಟ್ ದರ 3 ರಿಂದ 10 ರೂಪಾಯಿ ಏರಿಕೆ ಆಗಿದೆ. ಒಂದು ಕಡೆ ಫ್ರೀ ಅಂತ ಹೇಳಿ ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರ ಬಳಿ ಹಣ ಪೀಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಇವರು ಫ್ರೀನೂ ಬೇಡ, ಏನೂ ಬೇಡ, ನಮಗೆ ಸಾಕಾಗೋಗ್ಬಿಟ್ಟಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಅಂತ ಹೇಳಿ ಇದೀಗ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಜೊತೆಗೆ ಮುದ್ರಾಂಕ ಶುಲ್ಕ ದರ 50 ರಿಂದ 500 ರೂಪಾಯಿ ಏರಿಕೆಯಾಗಿದೆ. ಅಂದರೆ ಯಾವ ಥರ ಅಂತಂದರೆ ಪ್ರಮಾಣ ಪತ್ರ, ದಾನಪತ್ರ, ಆಸ್ತಿ ವಿಭಜನೆ, ಖುಲಾಸೆ ಪತ್ರ, ಟ್ರಸ್ಟ್ಗಳ ಪ್ರಮಾಣ ಪತ್ರ ದರ, ಇನ್ನು ಕಂಪನಿಗಳ ಷೇರು ಹಂಚಿಕೆ ಪತ್ರ, ಪವರ್ ಆಫ್ ಅಟಾರ್ನಿ, ಆಸ್ತಿ ಪರಭಾರೆ, ಹೀಗೆ ವಿವಿಧ ದಾಖಲೆಗಳ ಶುಲ್ಕವನ್ನು ಏರಿಕೆ ಮಾಡಿಬಿಟ್ಟಿದೆ ಸರ್ಕಾರ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 2 ರೂಪಾಯಿ ಏರಿಕೆಯಾಗಿದೆ. ಆಸ್ತಿ ದಾಖಲೆ ನೋಂದಣಿ ಶುಲ್ಕ 200% ಹೆಚ್ಚಳ ಆಗಿದೆ. ಲೀಟರ್ ನೀರಿಗೆ 1 ಪೈಸೆ ಹೆಚ್ಚಳ ಕೂಡ ಮಾಡಲಾಗಿದೆ. ಬಿಯರ್ ಮದ್ಯದ ದರವೂ ಕೂಡ ಏರಿಕೆಯಾಗಿದೆ. ಇನ್ನು ಜನರ ಪರವಾಗಿದ್ದೀವಿ, ಜನರ ಪರವಾಗಿರುವಂತಹ ಸರ್ಕಾರ ಅಂತ ಹೇಳಿ ಬೊಬ್ಬೆ ಹೊಡೆದುಕೊಳ್ಳುವಂತಹ ಸರ್ಕಾರ ಇದೀಗ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ನಾಳೆಯಿಂದ ಹಾಲಿನ ದರ ಏರಿಕೆಯ ಬರೆ ಬೀಳುತ್ತೆ. ಬಸ್, ಮೆಟ್ರೋ, ವಿದ್ಯುತ್ ಶಾಕ್ ಆಯಿತು, ಇದೀಗ ಹಾಲಿನ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಎಲ್ಲವೂ ಕೂಡ ಒಮ್ಮೆಲೆ ಬಂದು ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ನಾಳೆಯಿಂದಲೇ ಎಲ್ಲ ದರ ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ರೈತರಿಗೆ ಇದರಿಂದ ಅನುಕೂಲ ಆಗಲಿದೆ. ಬರೀ ರೈತರ ಹೆಸರು ಹೇಳ್ಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರುವಂತಹ ಕೆಲಸ ಆಗ್ತಾ ಇದೆ. ಗ್ರಾಹಕರಿಗೆ ಇದೊಂದು ಬರೆ ಅಂತ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 5 ರೂಪಾಯಿ ಬೇಡಿಕೆಯನ್ನ ಇಟ್ಟಿತ್ತು ಹಾಲು ಒಕ್ಕೂಟ, ಆದರೆ 4 ರೂಪಾಯಿಗೆ ಏರಿಕೆಯನ್ನು ಮಾಡಿದೆ ಸಚಿವ ಸಂಪುಟ. ಅಷ್ಟು ಕೂಡ ಅಂತ ಅಂದಿದೆ. ನಾಳೆಯಿಂದ ಹಾಲಿನ ದರ ಏರಿಕೆಯ ಬರೆ ಬೀಳುತ್ತೆ ಜನರಿಗೆ. ಹಾಗಾಗಿ ಜನಸಾಮಾನ್ಯರು ಏನಪ್ಪ ಇದು, ಈ ಸರ್ಕಾರ ಬರೋದು ಬಂತು, ನಮ್ಮನ್ನ ಬೀದಿಗೆ ತರುವಂತಹ ಕೆಲಸಗಳಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದರೆ ಸ್ವರ್ಗಾನೇ ನಾವು ದರೆಗಿಳಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಂತಹ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಇದೇನಾ ಅವರು ಮಾಡಿದಂತಹ ಗನಂದಾರಿ ಕೆಲಸ ಅಂತ ಹೇಳಿ ಜನಸಾಮಾನ್ಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಮ್ಮ ಜೀವನ ಬರ್ಬಾದ್ ಮಾಡ್ತಾ ಇದೆ ಈ ಸರ್ಕಾರ. ಪ್ರತಿಯೊಂದರ ದರ ಏರಿಕೆ, ಹಾಲು, ಮೆಟ್ರೋ, ಬಸ್ಸು, ವಿದ್ಯುತ್ತು, ನೀರು, ದಿನಬಳಕೆ ವಸ್ತುಗಳ ದರವೆಲ್ಲವೂ ಕೂಡ ಇದೀಗ ಏರಿಕೆಯಾಗ್ತಾ ಇದೆ ಅಂತ ಹೇಳಿ ಜನಸಾಮಾನ್ಯರು ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಜನಸಾಮಾನ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನೋ ಯೂಸ್. ಯಾಕಪ್ಪ ಅಂದರೆ ಜನರು ಪ್ರತಿಭಟನೆಯನ್ನು ಮಾಡಬೇಕು, ಆದರೆ ಅದ್ಯಾವುದೂ ಜನ ಮಾಡೋದಿಲ್ಲ. ಅಯ್ಯೋ 1 ರೂಪಾಯಿ ಅಲ್ವಾ, 4 ರೂಪಾಯಿ ಅಲ್ವಾ, ಬಿಡು ಏರಿಕೆ ಮಾಡಿಕೊಂಡ್ರು ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಸೊ ಜನರು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಸರ್ಕಾರಕ್ಕೆ ಮಾಡಬೇಕಾಗಿದೆ. ಬಟ್ ಆದರೆ ಯಾರೂ ಕೂಡ ಆ ಕೆಲಸಕ್ಕೆ ಮುಂದಾಗೋದಂತೂ ಸಾಧ್ಯನೇ ಇಲ್ಲ.
ಪ್ರತಿಯೊಂದರ ದರ ಮಾತ್ರ ಏರಿಕೆ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ಪ್ರತಿಯೊಂದರ ದರ ಏರಿಕೆ ಮಾಡ್ತಾ ಇದೆಯಲ್ಲ ಸರ್ಕಾರ, ಈ ಕೊಟ್ಟಿರೋ ಗ್ಯಾರಂಟಿಗಳನ್ನೆಲ್ಲ ವಾಪಸ್ ತೆಗೆದುಕೊಂಡು ಈ ಹಿಂದೆ ದರ ಏನಿತ್ತು ಅದೆಲ್ಲವನ್ನ ನಿಗದಿ ಮಾಡಿಬಿಡ್ಲಿ, ನಾವು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತೀವಿ. ಈ ರೀತಿಯಾಗಿ ನಮ್ಮ ಬದುಕನ್ನು ಬೀದಿಗೆ ತಳ್ಳೋ ಬದಲು ಒಂದು ತೊಟ್ಟು ವಿಷ ಹಾಕಿ ಸಾಯಿಸ್ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಜನಸಾಮಾನ್ಯರು. ಎಲ್ಲಿ ಹೋಗಿ ಬದುಕೋಣ? ಇನ್ನು ಕೂಲಿ ನಾಲಿ ಮಾಡಿ ಬದುಕುವಂತಹ ಜನರು ಹಾಲು ಕುಡಿಬೇಕಾ ಬೇಡವಾ ಅನ್ನುವಷ್ಟರ ಮಟ್ಟಿಗೆ ಹಾಲಿನ ದರ ಕೂಡ ಏರಿಕೆ. ಪಾಪ ರೈತರು ಅಲ್ಲೆಲ್ಲೋ ಆರಾಮಾಗಿ ಅವರು ಜೀವನ ಮಾಡ್ತಾ ಇರ್ತಾರೆ, ಅವ್ರ ಪಾಡಿಗೆ ಅವರು ಎಮ್ಮೆ ದನ ಕರುಗಳನ್ನ ಮೇಯಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇನ್ನು ಬೆಳೆ ಅದು ಇದು ಅಂತ ಬೆಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರು ಬಂದು ಯಾವ ಅಧಿಕಾರಿಗಳ ಮುಂದೆಯೂ ಕೂಡ ಕೈ ಚಾಚಲ್ಲ. ದರ ಏರಿಕೆ ಮಾಡಿ ಅಂತ ಯಾವ ರೈತರು ಸ್ವತಃ ನಿಂತ್ಕೊಂಡು ಕೈ ಚಾಚಿದ್ರು ಅಂತ ತೋರಿಸ್ಬಿಡ್ಲಿ, ಯಾರೂ ಬರಲ್ಲ. ಆದರೆ ಇವ್ರು ಹೇಳೋದು ರೈತರ ಮೇಲೆ ಎತ್ತಾಕೋದು. KMFನವರು ದರ ಏರಿಕೆ ಮಾಡಿ ಅಂತ ಹೇಳಿ ಪ್ರಸ್ತಾಪ ಸಲ್ಲಿಸಿದ್ರಂತೆ, ಇವ್ರು ಏರಿಕೆ ಮಾಡಿಬಿಟ್ರಂತೆ. ಪಾಪ ರೈತರಿಗೆ ನಿಜವಾಗ್ಲೂ ಸಿಗುತ್ತಾ ದರ? ಹಾಳಾಗೋಗ್ಲಿ, 4 ರೂಪಾಯಿ ದರ ಏರಿಕೆ ಮಾಡಿದಾರ ಹಾಲಿನ ದರ, ಇನ್ನು ಮೊಸರು ದರ ಕೂಡ ಏರಿಕೆ ಆಗಿದೆಯಲ್ಲ, ಇದು ರೈತರಿಗೆ ಸಿಗುತ್ತಾ? ರೈತರು ಕೊಡ್ತಾರ ಈ ಹಣನ? KMFನವರು ಬಳಕೆ ಮಾಡ್ಕೊಳ್ಳೋದಿಲ್ವಾ? ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಹೋಗತ್ತೆ. ಏನು ಮಾಡೋಣ ಜನಸಾಮಾನ್ಯರು ನಾವು? ಫಸ್ಟ್ ನೀವು ನಿಮ್ಮ ಸರ್ಕಾರ ತ್ಯಜಿಸಿ ಹೋಗ್ಬಿಡಿ ಅಂತ ಹೇಳಿ ಜನಸಾಮಾನ್ಯರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೇ ಹೋದ್ರೂ ನಾವು ಬೈಟ್ಗಳು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಅದೇ ಹೇಳ್ತಾ ಇದ್ದಾರೆ. ಏನು ಮಾಡೋಣ ಮೇಡಮ್, ಪ್ರತಿಯೊಂದರ ದರ ಏರಿಕೆ ಆಗದೆ, ಎಲ್ಲಿ ಹೋಗಿ ಬದುಕಬೇಕೋ ಸಾಯಬೇಕೋ ಹೇಳಿ, ಸರ್ಕಾರಕ್ಕೆ ಏನು ಮಾಡೋಣ ನಾವು ಅಂತ ಕೇಳ್ತಾರೆ. ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಳ್ತಾರೆ. ಏನು ಮಾಡೋಣ? ಪ್ರತಿಯೊಂದರ ದರ ಏರಿಕೆ ಮಾಡಿ ಜನಸಾಮಾನ್ಯರ ಜೇಬಿಗೆ ಕತ್ರಿ ಹಾಕಿ ಇಲ್ಲಿವರೆಗೂ ಆರಾಮಾಗಿ ಹೆಂಗೋ ಒಂಚೂರು ಕಷ್ಟನ ಸುಖನ ಅಂತ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು. ನಾಳೆಯಿಂದ ಎಲ್ಲದರ ದರ ಏರಿಕೆ ಆಗ್ತಾ ಇದೆ. ಇಡೀ ಶಾಪ ಹಾಕ್ತಾ ಇದ್ದಾರೆ ಜನಸಾಮಾನ್ಯರು. ಇನ್ನೇನು ಮಾಡೋಕ್ಕೆ ಸಾಧ್ಯ? ಇನ್ನು ಅವರ ಮನೆ ಬಾಗಿಲ ಮುಂದೆ ಹೋಗಿ ನಿಂತ್ಕೊಂಡು ಪ್ರತಿಭಟನೆ ಮಾಡೋಕ್ಕಾಗತ್ತಾ? ಆಗಲ್ಲ. ಏನೋ ದರ ಏರಿಕೆ ಮಾಡಿದ್ರು ಇನ್ನು ನಮ್ಮ ಕರ್ಮ ನಾವು ಅನುಭವಿಸ್ಬೇಕಲ್ಲಪ್ಪ, ಒಂದು ಓಟ್ ಹಾಕಿದ್ದೀವಿ ಅನ್ನೋ ಒಂದು ಕರ್ಮ ಅನುಭವಿಸೋಣ. ಕೇಳಕ್ಕೆ ಹೋದರೆ ಇದನ್ನೇ ಹೇಳ್ತಾರೆ ಜನಪ್ರತಿನಿಧಿಗಳು. ಏನು ಹೇಳ್ತಾರೆ? ನಾವು 2000 ರೂಪಾಯಿ ಕೊಡ್ತಾ ಇಲ್ವಾ, ಫ್ರೀ ಬಸ್ ಕೊಟ್ಟಿಲ್ವಾ ಅಂತ ಹೇಳ್ತಾರೆ. ಯಾರಿಗೆ ಬೇಕ್ರಿ ನಿಮ್ಮ ಫ್ರೀ ತಗೊಳ್ಳಿ ವಾಪಸ್ಸು, ನಮಗೆ ನಮ್ಮ ಜೀವನ ಮಾಡೋಕೆ ಬಿಡಿ ಅಂತ ಹೇಳಿ, ದರ ಕಡಿಮೆ ಮಾಡಿ ಅಂತ ಹೇಳಿ ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.